ಶ್ರೀಮದ್ಭಾಗವತಂ ನಾಮ ಪುರಾಣಂ ಲೋಕವಿಶ್ರುತಂ ಶೃಣುಯಾತ್ ಶ್ರದ್ಧಯಾ ಯುಕ್ತಃ ಮಮ ಸಂತೋಷ ಕಾರಣಂ. ಭಾಗವತದ ಶ್ರವಣದ ಪೂರ್ವಭಾವಿಯಾಗಿ ಭಾಗವತದ ಮಹತ್ವವನ್ನು ನಾವು ಶ್ರವಣ ಮಾಡ್ತಿದ್ದೀವಿ. ಪದ್ಮಪುರಾಣದಲ್ಲಿ ಬಂದಂತಹ ಭಾಗವತದ ಮಹಾತ್ಮವನ್ನು ಈಗಾಗಲೇ ನೋಡಿ ಮುಗಿಸಿದ್ದೀವಿ. ಮತ್ತು ಸ್ಕಂದ ಪುರಾಣದಲ್ಲಿ ವೈಷ್ಣವ ಖಂಡದಲ್ಲೂ ಕೂಡ ಈ ಒಂದು ವಿಷಯ ಪ್ರತಿಪಾದಿತ ಆಗಿದೆ. ಅದಕ್ಕನುಸಾರವಾಗಿ ಕಳೆದ ದಿವಸ ಒಂದು ಅರ್ಧ ಭಾಗ ನೋಡಿದ್ದೀವಿ. ಮುಂದಿನ ಭಾಗವನ್ನು ಇವತ್ತು ನೋಡಬೇಕು. ಹೇಗೆ ಪ್ರವಚನ ಏರ್ಪಡಿಸಬೇಕು, ಪ್ರವಚನ ಮುಕ್ತಾಯ ಕಂಡ ಮೇಲೆ, ಸಪ್ತಾಹದ ಪ್ರವಚನ ಮುಗಿದ ಮೇಲೆ ಹೇಗೆ ಉದ್ಯಾಪನ ಮಾಡಬೇಕು ಅನ್ನೋದನ್ನೆಲ್ಲ ಈಗಾಗಲೇ ನೋಡಿದ್ದೀವಿ ಕಳೆದ ದಿವಸ. ಇನ್ನು ಮುಂದೆ ಅದೇ ಸ್ಕಂದ ಪುರಾಣದಲ್ಲಿ ಶ್ರೋತೃಗಳು ಎಷ್ಟು ಬಗೆಯವರು ಇರ್ತಾರೆ, ಅವ್ರ ಸ್ವಭಾವ ಹೇಗಿರ್ತದೆ ಅನ್ನೋದನ್ನೆಲ್ಲ ಹೇಳ್ತಾ ಇದ್ದಾರೆ. ಶ್ರೋತಾರೋ ಅಥ ನಿರೂಪ್ಯಂತೆ ಶ್ರೀಮದ್ ವಿಷ್ಣು ಕಥಾಶ್ರಯಾ ಪ್ರವರ ಅವರಾಶ್ಚೇತಿ ಶ್ರೋತಾರ ದ್ವಿವಿಧಾ ಮತಾಃ. ಸೂತ ಪುರಾಣಿಕರು ಕಥೆ ಹೇಳಿಕ್ಕೆ ತೊಡಗಿದ್ರಂತೆ. ಉತ್ತಮ ಶ್ರೋತೃಗಳು ಮತ್ತು ಅಧಮ ಶ್ರೋತೃಗಳು ಅಂತ ಎರಡು ಬಗೆಯ ಶ್ರೋತೃಗಳು ಇರ್ತಾರೆ. ಶ್ರೋತೃಗಳನ್ನು ಸ್ಥೂಲವಾಗಿ ಎರಡು ಥರ ವಿಂಗಡಿಸಬಹುದು. ಅದರಲ್ಲಿ ಆ ಉತ್ತಮ ಶ್ರೋತೃಗಳು ಯಾರಿದ್ದಾರಲ್ಲ ಅವರು ಮತ್ತೆ 4 ಥರ ಇದ್ದಾರಂತೆ. ಚಾತಕ ಪಕ್ಷಿ, ಹಂಸ ಪಕ್ಷಿ, ಗಿಳಿ ಮತ್ತು ಮೀನು ಅಂತ. ಪ್ರವರಾಹ ಚಾತಕೋ ಹಂಸಃ ಶುಕೋ ಮೀನಾದಯಸ್ತಥಾ ಅವರಾಹ ವೃಕ ಭೂರುಂಡ ವೃಷ ಉಷ್ಟ್ರಾದ್ಯಾಹ ಪ್ರಕೀರ್ತಿತಾಃ. ಮತ್ತೆ ಈ ಅವರ ಶ್ರೋತೃಗಳು, ಅಧಮ ಶ್ರೋತೃಗಳು ಏನಿದ್ದಾರೆ ಅವರು ತೋಳ, ಭೂರುಂಡ, ಎತ್ತು, ಒಂಟೆ ಇತ್ಯಾದಿ ರೂಪವಾಗಿ ಅವರು 4 ಥರ ಇದ್ದಾರೆ. ಈ ಉತ್ತಮ ಶ್ರೋತೃಗಳು ಚಾತಕ, ಹಂಸ, ಗಿಳಿ, ಮೀನು ಅಂತ ಬಂತಲ್ಲ, ಅದು ಏನು ಚಾತಕ ಅಂದ್ರೆ ಏನರ್ಥ ಅದನ್ನ ಈಗ ನೋಡಬೇಕು. ನಮಗೆ ಗೊತ್ತಿರುವಂತೆ ಚಾತಕ ಪಕ್ಷಿ ಯಾವತ್ತೂ ಮಳೆಯ ನೀರಿನಲ್ಲಿ ಆಸಕ್ತಿ ಇರ್ತದಂಥದ್ದು. ಮಳೆಯ ನೀರು ಯಾವಾಗ ಬೀಳ್ತದೆ, ನಾನು ನೀರಡಿಕೆಯನ್ನು ಯಾವಾಗ ತಣಿಸ್ತದೆ ಆ ಮಳೆಯ ನೀರು ಅಂಥದ್ದು ತವಕದಿಂದ ಕಾಯ್ತಿರ್ತದಂತ. ನಾವು ನಮ್ಮ ವ್ಯವಹಾರದಲ್ಲೂ ಕೂಡ ಹೇಳ್ತಿರ್ತೇವೆ, ಚಾತಕ ಪಕ್ಷಿ ಅಂತ ಕಾಯ್ತಾ ಇದ್ದೀವಿ ನಾವು ಅಂತ ಹೇಳಿ. ಅದರಂತ ಹಾಗೆ ಈ ಭಾಗವತದ ಶ್ರವಣ, ಭಾಗವತದ ಪ್ರವಚನ ಯಾವಾಗ ಆದೀತು ಅಂತ ಅತ್ಯಂತ ಆಸಕ್ತಿಯಿಂದ ಕಾಯುವ ಶ್ರೋತೃ ವರ್ಗ ಅದು ಚಾತಕ ವರ್ಗ ಅಂತ ಅದನ್ನ ವಿಂಗಡಿಸ್ತಾರೆ. ಸಚಾತಕೋ ಯಥಾಂಬೋಧಂ ಉಕ್ತೆ ಪಾಥಸಿ ಚಾತಕ. ಬೇರೆ ಯಾವ ನೀರನ್ನು ಅದು ಕುಡಿಯೋದಿಲ್ಲಂತೆ. ಮೋಡದಿಂದ ತನ್ನ ಕೊಕ್ಕಿಗೆ ನೀರು ಬೀಳಬೇಕು, ಅದನ್ನು ಮಾತ್ರ ಅದು ಕುಡಿತದಂತೆ. ಅಂತಹ ಪಕ್ಷಿ ಅಂತ ಅದನ್ನು ವರ್ಣನೆ ಮಾಡ್ತಾರೆ. ಮುಂದೆ ಹಂಸ ಪಕ್ಷಿ ಅಂತ ಇನ್ನೊಂದಿದೆ. ಚಾತಕ, ಹಂಸ, ಗಿಳಿ, ಮೀನು ಅಂತ ಈ 4 ಥರ ಇದೆಯಲ್ಲ. ಹಂಸ ಅಂದ್ರೆ ಏನು? ನಮ್ಗೆ ಗೊತ್ತಿರುವಂತೆ ಹಂಸ ಕ್ಷೀರ ನ್ಯಾಯ ಅಂತ ಬಹಳ ಪ್ರಸಿದ್ಧ. ಹಂಸದ ಎದುರಿಗೆ ಹಾಲು ನೀರು ಎರಡನ್ನೂ ಇಟ್ಟರೆ ಅದು ನೀರನ್ನು ಬೇರ್ಪಡಿಸಿ ಹಾಲು ಮಾತ್ರ ಸ್ವೀಕಾರ ಮಾಡ್ತದಂತೆ. ಆ ಥರ ಹಂಸ ಸ್ಯಾತ್ ಸಾರಮಾದತ್ತೆ ಯಹ ಶ್ರೋತ ವಿವಿಧಾತ್ ಶ್ರುತಾತ್. ಯಾವ ಪ್ರವಚನ ಹೇಳಲಿಕ್ಕೆ ಕೂತ್ಕೊಂಡ್ರು ಅವನು ಒಬ್ಬ ಮನುಷ್ಯ ಏನಾದರೂ ತಪ್ಪು ಹೇಳ್ತಾನೆ ಅಥವಾ ಸರಿ ಹೇಳಬೇಕಾದ ಕೆಲವು ಅಂಶಗಳನ್ನು ಬಿಟ್ಟು ಬಿಟ್ಟಿರ್ತಾನೆ. ಬುದ್ಧಿ ದೋಷದಿಂದ ಅವನಿಗೂ ಆ ಥರ ಆಗ್ತಿರ್ತದೆ. ಆದರೆ ಅದನ್ನೆಲ್ಲ ಈ ಹಂಸ ಶ್ರೋತ ಅವನು ಪರಿಗಣನೆ ತಗೊಳ್ಳೋದಿಲ್ಲ. ಅಯುಕ್ತಾಂಶಗಳನ್ನು ಬಿಟ್ಟು ಗ್ರಾಹ್ಯವಾದ ಅಂಶಗಳನ್ನು ಮಾತ್ರ ತಗೋತಾನೆ. ಅಂತ ಉದಾತ್ತ ಗುಣ ಇರುವುದರಿಂದ ಹಂಸದ ವರ್ಗ ಅಂತ ಆ ವರ್ಗಕ್ಕೆ ಅವನನ್ನು ಸೇರಿಸ್ತಾರೆ. ದುಗ್ಧೇ ನೈತ್ಯಂ ಗತಾತ್ತೋಯಾತ್ ಯಥಾ ಹಂಸಃ ಅಮಲಂ ಪಯಃ. ಮುಂದೆ ಶುಕವರ್ಗ ಅಂತ, ಗಿಳಿ ವರ್ಗ ಅಂತ 3ನೇದ್ದು. ಗಿಳಿ ವರ್ಗ ಅಂತ ಯಾವುದನ್ನಂತಾರೆ? ನಮಗೆ ಗೊತ್ತಿರುವಂತೆ ಗಿಳಿಯ ಸ್ವಭಾವ ನಮ್ಮನ್ನು ಅನುಕರಿಸೋದು. ಮನುಷ್ಯ ಏನು ಮನೆಯಲ್ಲಿನ ವಾತಾವರಣದಲ್ಲಿ ಅವ್ರು ಏನೇನು ಶಬ್ದಗಳನ್ನು ಪ್ರಯೋಗ ಮಾಡ್ತಿರ್ತಾರೆ ಅದನ್ನು ತಾನು ಅನುಕರಿಸುವವನನ್ನು ಶುಕವರ್ಗ ಅಂತ ಕರೀತಾರೆ. ಕೇಳಿದ್ದನ್ನು ಚೆನ್ನಾಗಿ ತಿಳಿದು ಆಚಾರ್ಯನಿಗೂ ಶ್ರೋತೃಗಳಿಗೂ ಇಬ್ಬರಿಗೂ ಹರ್ಷ ಆಗುವಂತೆ ಅದನ್ನು ಹೇಳುವವನು, ಅವನನ್ನು ಗಿಳಿಯ ವರ್ಗ ಅಂತ ಹೇಳ್ತಾರೆ. ಕೇಳುವುದು ಮಾತ್ರ ಅಲ್ಲ, ಕೇಳಿದ್ದನ್ನು ತಾನೂ ಮನನ ಮಾಡಿ ಪ್ರಸಂಗ ಬಂದರೆ ಹೇಳಲಿಕ್ಕೆ ಅನುಕೂಲ ಇರಬೇಕು. ಅಲ್ಲಿ ಯಾರು ಕೇಳಬಹುದು.
ಆಚಾರ್ಯರು ಪ್ರವಚನ ಮಾಡಿದವರು ಇವತ್ತು ಏನೇನೋ ವಿಷಯ ಹೇಳಿದರು, ನಮಗದು ಪೂರ್ಣ ಅರ್ಥ ಆಗಲಿಲ್ಲ, ಇನ್ನೊಂದ್ಸರಿ ನೀವು ಹೇಳಿ, ಅಥವಾ ಪೂರ್ಣ ಅರ್ಥ ಆಗಿದ್ರು ಇನ್ನೊಂದ್ಸರಿ ಅದನ್ನು ಕೇಳಬೇಕು ಅಂತ ಅಪೇಕ್ಷೆ ಇದೆ. ಆಚಾರ್ಯರಿಗೆ ಅಷ್ಟು ಪುರುಸೊತ್ತಿರ್ಲಿಕ್ಕಿಲ್ಲ, ಪ್ರವಚನ ಮುಗಿದ್ಮೇಲೆ ಹೋಗಿಬಿಡ್ತಾರೆ. ಅದರಿಂದ ನೀವೇನಾದರೂ ಹೇಳ್ರಿ ಅಂತ ಯಾರಾದ್ರು ಕೇಳಿದರೆ, ಅಂತ ಏನಾದ್ರು ಸಂದರ್ಭಗಳು ಬಂದರೆ, ಆವಾಗ ಆ ಶ್ರೋತೃಗಳಿಗೂ ಆಚಾರ್ಯನಿಗೂ ಇದು ಮನಸ್ಸಿಗೆ ಮುಟ್ಟುವಂತೆ ಹೇಳಲಿಕ್ಕೆ ಯಾರಿಗೆ ಗೊತ್ತಿರ್ತದೋ ಅವನನ್ನ ಶುಕವರ್ಗ ಅಂತ ಕರೀತಾರೆ. ಶುಕದ ಸ್ವಭಾವ ಅದು, ನಮ್ಮನ್ನು ಅನುಕರಿಸ್ತದೆ. ಶಬ್ದಂ ನಾನಿಮಿಷೋ ಜಾತು ಕರೋತ್ಯಾಸ್ವಾದಯನ್ ರಸಂ ಶ್ರೋತ ಸ್ನಿಗ್ಧೋ ಭವೇನ್ ಮೀನಃ ಕ್ಷೀರನಿಧೌ ಯಥಾ. ಈ ಮೀನು ಕೆಲವು ಬಾರಿ ನಾವು ನೀರನ್ನು ಗಮನಿಸಿದರೆ ಯವೇ ಇಕ್ಕದೆ, ಅದು ಕಣ್ಣು ಮಿಟುಕಿಸದೆ ಹಾಗೇ ನಿಂತಿರ್ತದೆ ಮೀನು, ಬೇಕಾದಾಗ ಮತ್ತೆ ಹೊರಟು ಹೋಗ್ತದೆ. ಅಂತೂ ಮೀನು ಹೇಗೆ ಸ್ತಬ್ಧವಾಗಿ ನಿಂತಿರ್ತದ ಕಣ್ಣು ಮಿಟುಕಿಸದೆ, ಆ ಥರ ಇವನು ಕೂಡ ಈ ಒಬ್ಬ ಶ್ರೋತ ಪ್ರವಚನದ ರಸವನ್ನು ಆಸ್ವಾದನೆ ಮಾಡ್ತಾ ಇರ್ತಾನೆ. ಕಣ್ಣು ಮಿಟುಕಿಸದೆ ಅಷ್ಟು ಆಸಕ್ತಿಯಿಂದ ಯಾರು ಕೇಳ್ತಿರ್ತಾನೆ ಅಂಥವನನ್ನ ಮೀನವರ್ಗ ಅಂತ ಕರೀತಾರೆ. ತುದನ್ ರಸಿಕಾನ್ ಶ್ರೋತ್ರನ್ ವಿರೌತಿ ಅಜ್ಞ ವೃಕೋಹಿ ಸಹ ವೇಣುಸ್ವನ ರಸಾಸಕ್ತಾನ್ ವೃಕಃ ಅರಣ್ಯ ಮೃಗಾನ್ಯಥ. ಇದು 4 ಜನ, ಚಾತಕ, ಹಂಸ, ಗಿಳಿ ಮತ್ತು ಮೀನು ಅಂತ ಉತ್ತಮ ಶ್ರೋತೃಗಳು. ಇನ್ನು ಅಧಮ ಶ್ರೋತೃಗಳ ಬಗ್ಗೆ ಹೇಳ್ತಾರೆ. ಕೆಲವು ಜನ ಶ್ರೋತೃಗಳು ಆಸಕ್ತಿಯಿಂದ ಕೇಳಬೇಕು ಅಂತ ಕೂತಿದ್ದಾರೆ. ಅವರಿಗೆ ತನಗಂತೂ ಆಸಕ್ತಿ ಇಲ್ಲ, ತಾನು ಸುಮ್ಮನೆ ಎಲ್ಲೋ ದೂರ ಹೋಗುವ ಬದಲು ಅಲ್ಲಿ ಕೂತ್ಕೊಂಡು ವ್ಯರ್ಥ ಹರಟೆ ಮಾಡುವವನೇನಿರ್ತಾನೆ ಅವನನ್ನು ತೋಳದ ವರ್ಗಕ್ಕೆ ಸೇರಿಸ್ತಾರಂತೆ. ಯಾಕೆ ತೋಳದ ವರ್ಗಕ್ಕೆ ಸೇರಿಸ್ತಾರೆ ಅಂದರೆ, ಈ ಜಿಂಕೆಗಳು ಅರಣ್ಯದಲ್ಲಿ ತಮ್ಮಷ್ಟಕ್ಕೆ ತಾವು ಆ ಪ್ರಕೃತಿಯಿಂದ ಹೊರಡುವಂತಹ ನಾದವನ್ನು ಆಲಿಸ್ತಾ ಸಂತೋಷದಿಂದ ಇರ್ತಿರ್ತವೆ. ತೋಳ ಆ ಜಿಂಕೆಗಳಿಗೆ ಹೆದರಿಕೆ, ಹಿಂಸೆ ಆಗುವಂತೆ ಕರ್ಕಶ ಶಬ್ದ ಮಾಡ್ತಿರ್ತವೆ. ವೇಣುಸ್ವರ ರಸಾಸಕ್ತಾನ್ ಅಂತ. ಈ ಅರಣ್ಯದಲ್ಲಿ ವೇಣು ಅಂದ್ರೆ ಏನು? ವೇಣು ಅಂದ್ರೆ ಕೊಳಲು. ಅದು ಅಲ್ಲಿ ಅರಣ್ಯದಲ್ಲಿ ಕೊಳಲು ನುಡಿಸೋರು ಯಾರು ಇರೋದಿಲ್ಲ. ಆದರೆ ಈ ಬಿದಿರಿನ ಮೆಳೆ ಇರ್ತದಲ್ಲ, ಬಿದಿರಿನ ಪೊದೆಗಳು, ಉದ್ದುದ್ದ ಬಿದಿರುಗಳು ಇರ್ತವೆ, ಅದರ ಒಳಗೆ ಗಾಳಿ ಸಂಚಾರ ಆಗ್ತಿರ್ತದೆ. ಈ ಅರಣ್ಯದಲ್ಲಿ ನೈಸರ್ಗಿಕವಾಗಿ ಅದರಿಂದ ಒಂದು ಧ್ವನಿ ಹೊರಗೆ ಬರ್ತಿರ್ತದೆ. ನಾವು ಊದುವ ಕೊಳಲಿನಲ್ಲೂ ಕೂಡ ಆಗೋದು ಅದೇ, ಅದು ಬಿದಿರಿಂದೇ ಕೊಳಲು. ವೇಣು ಅಂದ್ರೆ ಬಿದಿರು ಹೌದು, ಕೊಳಲು ಹೌದು, ಬಿದಿರಿಂದೇ ಕೊಳಲು ಮಾಡಿರ್ತಾರೆ. ಈ ಕೊಳಲಲ್ಲಿ ಕೂಡ ನಾವು ಗಾಳಿ ಸಂಚಾರ ಮಾಡಿದಾಗಲೇ ನಾದ ಬರೋದು. ಅಲ್ಲಿ ನಿಸರ್ಗ ತಾನಾಗೆ ಮಾಡ್ತಿರ್ತದೆ ಅಷ್ಟೆ. ಅದನ್ನು ನಾವು ಕೇಳಿ ಸಂತೋಷ ಪಡ್ತಿರ್ತವೆ ಜಿಂಕೆಗಳು. ಅಂತೂ ಜಿಂಕೆಗಳು ಅಂದ್ರೆ ಉತ್ತಮ ಶ್ರೋತೃಗಳು ಇದ್ದಾಗ ಅವರಿಗೆ ಕಿರಿಕಿರಿ ಆಗುವಂತೆ ಕರ್ಕಶ ಶಬ್ದ ಮಾಡಿ ಹರಟೆ ಇತ್ಯಾದಿಗಳನ್ನು ಹೊಡೆಯುವವನನ್ನ ತೋಳದ ಗುಂಪಿಗೆ ಸೇರಿಸ್ತಾರೆ. ಇನ್ನು ಭೂರುಂಡ ಅಂತ ಒಂದು ವರ್ಗ. ಅದು ಭೂರುಂಡ ಇರ್ಬೋದು ಅಥವಾ ಬೇರುಂಡ ಅಂತ ಇರ್ಬೋದು. ಈಗೇನಂತ ಶಕ್ತಿ ಇರ್ಲಿಕ್ಕಿಲ್ಲ, ಇಲ್ಲೆಲ್ಲ ಭೂರುಂಡ ಅಂತಲೇ ಕಾಣಿಸ್ತದೆ. ಬಹುಶಃ ಬೇರುಂಡ ಅಂದ್ರು ಈ ಭೂರುಂಡ ಅಂದ್ರು ಒಂದೇ. ಅದು ಹಿಮಾಲಯದಲ್ಲಿ ಇರ್ತಿರ್ತದಂತೆ, 2 ತಲೆಯದ್ದಿರ್ತಿರ್ತದೆ. ನಮ್ಮ ರಾಜ್ಯದ ಲಾಂಛನ, ಅದನ್ನು ನಾವು ನೋಡಿರ್ತೇವೆ. ಆ 2 ತಲೆಯ ಭೂರುಂಡ ಹಕ್ಕಿಗೆ ಒಂದು ಹಣ್ಣು ಸಿಕ್ಕಿತಂತೆ. ಅದೇನ್ ಮಾಡಿತು, ಒಂದು ತಲೆ ಆ ಹಣ್ಣಿನ ಅರ್ಧ ತಿಂತಂತೆ, ಇನ್ನೊಂದು ಅರ್ಧವನ್ನು ತನ್ನ ಹೆಂಡತಿಗೆ ಕೊಟ್ಟಿತ್ತು ತಗೊಂಡೋಗಿ, ಆ ಹಣ್ಣಿನ ಇನ್ನೊಂದು ಅರ್ಧವನ್ನು. ಆ ತಲೆಗಳು 2 ಇದ್ದವಲ್ಲ, ಆ ಇನ್ನೊಂದು ತಲೆಗೆ ತುಂಬಾ ಕೋಪ ಬಂತಂತೆ. ನಾವಿಬ್ರು ಕೂಡ ಯಾವತ್ತೂ ಜೊತೆಗೆ ಇರ್ತಿರ್ತೀವಿ, 2 ತಲೆಗಳು. ಈ ಹಣ್ಣು ಸಿಕ್ಕಾಗ ತಾನೊಂದು ಅರ್ಧ ತಿಂತಲ್ಲ, ಈ ಇನ್ನೊಂದು ಅರ್ಧವನ್ನು ನನಗೆ ಕೊಡ್ಬೇಕಾಗಿತ್ತಲ್ಲ, ಕೊಡ್ಲಿಲ್ಲಲ್ಲ, ಹೆಂಡತಿಗೆ ತೊಗೊಂಡೋಗಿ ಕೊಟ್ಟಿತ್ತಲ್ಲ ಅಂತ ಸಿಟ್ಟು ಮಾಡಿಕೊಂಡು ಒಂದು ಯಾವುದೋ ವಿಷಯುಕ್ತವಾದ ಫಲವನ್ನು ತಿಂದು ಬಿಡ್ತಂತೆ. ಕಾಡಿನಲ್ಲಿ ಬೇಕಾದಷ್ಟು ಅಂತ ವಿಷದ ಫಲವೂ ಇರ್ತವೆ. ಸತ್ತೋಯ್ತು. ಅದು ಸತ್ತು ಹೋದ್ರೆ 2 ತಲೆಗಳು ಸತ್ತು ಹೋದಂತೇನೆ. ಹೀಗೆ ಯಾರು ವರ್ತಿಸ್ತಿರ್ತಾರೆ ಅವರನ್ನ ಭೂರುಂಡ ಅಂತ ಹೇಳ್ತಾರೆ. ಹಾಗಾದ್ರೆ ಇದೇನು, ಈ ಮನುಷ್ಯನಿಗೆ ಶ್ರೋತೃಗಳಿಗೆ ಇದು ಅನ್ವಿತ ಆಗೋದು ಹೇಗೆ ಅಂದ್ರೆ, ಇವನು ಪ್ರವಚನ ಕೇಳ್ತಾನೆ, ಪ್ರಸಂಗ ಬಂದ್ರೆ ಇನ್ನೊಬ್ರಿಗೆ ಪ್ರವಚನ ಮಾಡ್ತಾನೆ ಕೂಡ ಅಂತ ನಿಪುಣ.
ಭೂರುಂಡ ಶಿಕ್ಷೆಯೇದನ್ಯಾನ್ ಶ್ರುತ್ವಾನ ಸ್ವಯಂ ಆಚರ್ಯ. ಆದರೆ ಆಚರಣೆ ಯಾವುದನ್ನು ಕೇಳಬೇಡ್ರಿ. ಹೇಳುವುದು ಶಾಸ್ತ್ರ, ತಿನ್ನುವುದು ಮತ್ತೊಂದೇನನ್ನು, ಎಲ್ಲ ವಿರುದ್ಧ ಆಚಾರ, ಡಂಬಾಚಾರ, ಆಷಾಢಭೂತಿ ಸ್ವಭಾವ, ಏನನ್ನೂ ಆಚರಣೆಗೆ ತರೋದಿಲ್ಲ. ಅಂಥವನಿದ್ರೆ ಅಂದರೆ ಮುಖ ಎರಡು, ಆ ಎರಡು ಮುಖಗಳಲ್ಲಿ ಒಂದು ಮುಖದಿಂದ ಏನು ಕೇಳಬೇಕು ಅಂತ ಉತ್ತಮವನ್ನು ಕೇಳ್ತಾನೆ, ಮತ್ತೊಂದು ಮುಖದಿಂದ ತನಗೆ ಬೇಕಾಬಿಟ್ಟಿಯಾಗಿ ವರ್ತಿಸ್ತಾನೆ. ಅಂಥವನನ್ನ ಭೂರುಂಡ ಅಂತ ವರ್ಗಕ್ಕೆ ಸೇರಿಸ್ತಾರೆ. ಮನುಷ್ಯನ ಸ್ವಭಾವ ಅದು. ನಮ್ಗೆಲ್ಲರಿಗೂ ಇರೋದು ಒಂದೇ ತಲೆ, ಆದರೆ ಎರಡು ತಲೆ ಅಂದ್ರೆ ಏನರ್ಥ? ಒಂದೇ ಮನಸ್ಸಿನ ಎರಡು ಮುಖಗಳು, ಹುಚ್ಚು ಮನಸ್ಸಿನ 10 ಮುಖಗಳು ಅಂತಲೂ ಹೇಳ್ತಿರ್ತಾರೆ. ನಮಗೆ ಬರೀ ಎರಡೆರಡಲ್ಲ, 10 ಮುಖಗಳು. ನಾನು ಇದನ್ನು ಅನೇಕ ಸರಿ ಅಂದ್ಕೊಂಡಿದ್ದೆ. ಇಲ್ಲಿ ಪ್ರಾಣಿಗಳನ್ನೆಲ್ಲ ಹೋಲಿಸಿದ್ರಲ್ಲ, ವಸ್ತುತಃ ಪ್ರಾಣಿಗಳಿಗೇನಾದರೂ ಈ ಮನುಷ್ಯರ ಸ್ವಭಾವವನ್ನು ವರ್ಣನೆ ಮಾಡುವಾಗ ನಮಗೆ ಹೋಲಿಸಿದ್ದಾರೆ ಮನುಷ್ಯನನ್ನ ತಿಳಿದ್ರೆ ಅವಾಗ ಸಂಕಟ ಆದಿತ್ತು. ಯಾಕಂದ್ರೆ ಎಲ್ಲಾ ಪ್ರಾಣಿಗಳಿಗಿಂತಲೂ ಅತ್ಯಂತ ಕೆಟ್ಟ ಪ್ರಾಣಿ ಅಂದ್ರೆ ಮನುಷ್ಯನೇ. ಆದ್ರಿಂದ ಇದು ಆ ಪ್ರಾಣಿಗಳಿಗೆ ಮಾಡೋ ಅವಮಾನ. ಎಲ್ಲಾ ಪ್ರಾಣಿಗಳು ತಮ್ಮ ಹೊಟ್ಟೆ ಹೊರೆಯೋದು, ತಮ್ಮ ಸಂತಾನೋತ್ಪಾದನೆ, ಆಹಾರ, ನಿದ್ರೆ ಇಷ್ಟರಲ್ಲಿ ಆಸಕ್ತ ಆಗಿರ್ತವೆ. ಅವ್ರಿಗೆ ಅದಕ್ಕಿಂತ ಹೆಚ್ಚಿಂದೇನು ಬೇಕಾಗೋದಿಲ್ಲ. ಆದ್ರಿಂದ ಈ ಅಯೋಗ್ಯರಾದ ಮನುಷ್ಯರನ್ನ ಪ್ರಾಣಿ ಪಕ್ಷಿಗಳಿಗೆ ಹೋಲಿಸಿದ್ರೆ, ಕತ್ತೆ, ನಾಯಿ, ಹಂದಿ ಇಂಥದ್ದೆಲ್ಲ ಬೈದ್ರೆ ಅವುಗಳಿಗೆ ವಾಸ್ತವಿಕವಾಗಿ ಅದೊಂದು ಅವಮಾನ ಅದು. ಮತ್ತೆ ಇನ್ನೊಂದು ವಿಚಾರ ನಾನು ಅನೇಕ ಸರಿ ಅನ್ಕೊಂಡಿದ್ದೆ. ಒಂದು ನಾಯಿ, ತೋಳದ ಬಗ್ಗೆ ಬಂತು. ತೋಳ, ನಾಯಿ, ನರಿ, ಸಿಂಹ, ಹುಲಿ, ಹಾವು ಅವೇನೂ ಇರಲಿ, ಅಥವಾ ಒಂದು ಆಕಳಾಗಲಿ, ನಾಯಿಯಾಗಿ ಹುಟ್ಟುತ್ತದೆ, ನಾಯಿಯಾಗಿ ಬದುಕ್ತದೆ, ನಾಯಿಯಾಗಿ ಸಾಯ್ತದೆ, ಹಾಗೆ ಬದುಕ್ತವೆ. ಎಲ್ಲ ಪ್ರಾಣಿಗಳು, ಆಕಾಶದಲ್ಲಿ ಸಂಚಾರ ಮಾಡುವ ಹಕ್ಕಿಗಳು ಹಕ್ಕಿಯಾಗಿ ಹುಟ್ಟಿರ್ತವೆ, ಹಕ್ಕಿಯಾಗಿ ಬದುಕಿ ಹಕ್ಕಿಯಾಗಿ ಸಾಯ್ತವೆ. ನೀರಲ್ಲಿ ಸಂಚಾರ ಮಾಡುವ ಮೀನು ಅಷ್ಟೆ. ಅವುಗಳಿಗೆಲ್ಲ ಅದೊಂದೊಂದೇ ಮುಖ. ಈ ಭೂರುಂಡ ಅಥವಾ ಬೇರುಂಡ ಅಂತ ಏನು ಹೇಳಿದ್ರು, ಇದಕ್ಕೆ ಮಾತ್ರ 2 ಮುಖ ಅಷ್ಟೆ. ಉಳಿದೆಲ್ಲ ಪ್ರಾಣಿಗಳಿಗೂ ಪಕ್ಷಿಗಳಿಗೂ ಒಂದೊಂದೇ ಮುಖ ಇರ್ತಿರ್ತದೆ. ಮುಖ ಅಂದ್ರೆ ಹೊರಗಿನ ಮುಖನೂ ಒಂದೇ, ಒಳಗಿನ ಸ್ವಭಾವನೂ ಒಂದೇ. ಆದ್ರೆ ಈ ಮನುಷ್ಯ ಮಾತ್ರ ಹುಟ್ಟುವಾಗ ಜಿಂಕೆಯಾಗಿ ಅಥವಾ ಗಿಳಿಯಾಗಿ ಆಕಳಿನಂತೆ ಹುಟ್ಟುತ್ತಾನೆ. ಆದ್ರೆ ಬದುಕುವಾಗ ಅತ್ಯಂತ ಕ್ರೂರವಾಗಿ ತೋಳ, ನರಿ, ಹಾವು, ಸಂದರ್ಭ ಬಂದಾಗ ಹಾವಾಗ್ತಾನೆ, ಸಂದರ್ಭ ಬಂದಾಗ ಆಕಳಿನಂತೆ ನಮ್ರನಾಗಿ ವರ್ತಿಸ್ತಾನೆ. ಯಾವಾಗ ಹೇಳಿಕ್ ಬರೋದಿಲ್ಲ, ಹಿಂದಿನಿಂದ ಸಿಂಹದಂತೆ, ಹುಲಿಯಂತೆ ಮೈ ಮೇಲೆ ಎರಗ್ತಾನೆ. ವಿಷದ ಒಂದು ಏನಾದ್ರು ಕೆಟ್ಟ ಮಾತಾಡಿದ್ರೆ ಹಾವಿನ ವಿಷದಂತೆ ಮೈ ತುಂಬ ವಿಷ ಇರಬೇಕು ಅಂತ ನಂಜಿನ ಮಾತಾಡ್ತಾನೆ. ಹುಟ್ಟೋದು ಮನುಷ್ಯನಾಗಿ, ಸಾಯೋದು ಮನುಷ್ಯನಾಗಿ. ಆದರೆ ನಡುವಿನ ಬದುಕಿನಲ್ಲಿ ಮಾತ್ರ ಹಾವಾಗಿ, ನಾಯಿಯಾಗಿ, ಹಂದಿ, ಏನೇನು ಕೆಟ್ಟ ಕೆಟ್ಟ ಪಾತ್ರಗಳನ್ನು ವಹಿಸ್ಬೇಕು ಅದನ್ನೆಲ್ಲನೂ ವಹಿಸ್ತಾನೆ ಅವನು. ಮತ್ತು ಅದೊಂದು 2 ಮುಖ ಅನ್ನೋದು ಒಂದು ಸ್ವಭಾವಕ್ಕೆ ಹಿಡಿದಂಥ ಕನ್ನಡಿ ಅಷ್ಟೆ. ಇನ್ನ ಈ ಭೂರುಂಡ, ತೋಳ, ಭೂರುಂಡದ ಬಗ್ಗೆ ಆಯ್ತು. ಎತ್ತು ಅಂತ 3ನೇ ಸ್ತೋತ್ರ. ಅದು ಏನ್ ಮಾಡ್ತದೆ? ಈ ಪ್ರವಚನ ಏನು ಹೇಳಿದ್ರು, ಸರಿ ಯಾವ್ದು ಹೇಳಿದ್ರು, ಕೆಟ್ಟದ್ದು ಯಾವ್ದು ಹೇಳಿದ್ರು ಅಂತ ಏನೂ ವಿಚಾರ ಮಾಡ್ಲಿಕ್ಕೆ ಶಕ್ತಿ ಇಲ್ಲದೆ ಇರುವಂಥ ಅಜ್ಞಾನಿ ಶ್ರೋತೃಗಳೇನಿರ್ತಾರೆ ಅವರು ಎತ್ತಿನ ವರ್ಗಕ್ಕೆ ಸೇರ್ತಾರಂತೆ. ಯಾಕೆ ಅಂದ್ರೆ ಸ್ವಾದುದ್ರಾಕ್ಷಾಂ ಖಲಿಂ ಚಾಪಿ ನಿರ್ವಿಶೇಷಂ ಯಥಾವೃಷಃ. ನೀವು ಎತ್ತಿನ ಮುಂದೆ ಬಹಳ ದುಬಾರಿಯಾದಂಥ ದ್ರಾಕ್ಷಿ ತಗೊಂಡೋಗಿಡ್ರಿ, ಅಥವಾ ಎಣ್ಣೆ ಘಸಿ ಚರಟ, ಅದು ಏನು ಹಾಕ್ತಿರೋ ಅದನ್ನು ತಿಂದು ಬಿಡ್ತದೆ. ಹೊಟ್ಟೆ ತುಂಬಬೇಕಾಗಿರೋದು ಅದ್ರ ಉದ್ದೇಶ ಆಗಿರುತ್ತೆ, ತಿಂದು ಬಿಡ್ತದೆ. ದ್ರಾಕ್ಷಿ ಬಹಳ ದುಬಾರಿಯಾಗಿದೆ ಅಂತ ಬಹಳ ಆನಂದ ಏನೋ ಅದು ವ್ಯಕ್ತಪಡಿಸೋದಿಲ್ಲ, ಅಥವಾ ಸ್ವಭಾವ ಅದು. ಹಾಗೆ ಏನು ಹೇಳ್ತಿರೋ ಅದನ್ನು ಕೇಳ್ತಾನೆ, ಸ್ವಯಂ ಯಾವುದೇ ವಿಚಾರವಂತಿಕೆ ಅವನಲ್ಲಿ ಬೆಳೆದಿರೋದಿಲ್ಲ. ಹಾಗಿದ್ರೆ ಅವನನ್ನ ಎತ್ತಿನ ವರ್ಗದ ಶ್ರೋತೃ ಅಂತಾರೆ. ಇನ್ನು ಮುಂದೆ ಒಂಟೆ ಶ್ರೋತೃ ಅಂತ. ಹಿಂದೆ ಹಂಸದ ಬಗ್ಗೆ ಬಂದಿತ್ತು. ಹಂಸ ಅಸಾರವನ್ನು ಪರಿತ್ಯಾಗ ಮಾಡ್ತದೆ, ಸಾರವನ್ನು ಮಾತ್ರ ಸ್ವೀಕಾರ ಮಾಡ್ತದೆ. ಆ ಶ್ರೋತೃಗಳು ಕೂಡ ಹಂಸವರ್ಗದ ಶ್ರೋತೃಗಳು. ಆಚಾರ್ಯರು ಅವರು ಒಬ್ಬ ಮನುಷ್ಯ, ಪ್ರವಚನ ಮಾಡುವರು, ತಪ್ಪು ಹೇಳಿರ್ತಾರೆ. ತಪ್ಪಿನ ಯಾಕೆ ದೊಡ್ಡದು ಮಾಡಬೇಕು? ಒಳ್ಳೆಯ ಅಂಶಗಳನ್ನೇ ಪರಿಗಣನೆ ತೊಗೊಂಡ್ರಾಯ್ತು ಅಂತ ಮಾಡ್ತಿರ್ತಾರೆ. ಇದು ಹಾಗಲ್ಲ. ಈ ವ್ಯಕ್ತಿ, ಈ ಒಂಟೆ ವರ್ಗಕ್ಕೆ ಸೇರಿದಂತಹ ಶ್ರೋತ್ರ, ಅಲ್ಲೇನು ಮಧುರವಾದ ಸಾರ ಇರ್ತದಲ್ಲ, ಅದೊಂದನ್ನು ಬಿಟ್ಟು ತಪ್ಪೇನು ಹೇಳಿದ್ರು ಅದನ್ನೇ ಹೈಲೈಟ್ ಮಾಡಿ ಅದನ್ನೇ ಆಡಿಕೊಂಡು ಸಂತೋಷ ಪಡುವವನು, ಇನ್ನೊಬ್ರಿಗೂ ಅದನ್ನೇ ಮುಟ್ಟಿಸುವವನು, ಅಂಥವನನ್ನ ಒಂಟೆ ಜಾತಿಗೆ ಸೇರಿದವನು ಅಂತಾರಂತ. ಅದು ಒಂಟೆ ಸ್ವಭಾವ ಅಂತ. ಒಂಟೆಗೆ ನೀವು ಉತ್ತಮವಾದ ಮಾವಿನ ಹಣ್ಣನ್ನು ಕೊಟ್ರೆ, ಹಿತ್ವ ಆಮ್ರಮಪಿ ತದ್ಯುತಂ,
ಮಾವಿನ ಹಣ್ಣು ಕೊಟ್ಟರೆ ಮಾವಿನ ಹಣ್ಣು ಭಾಳ ರುಚಿಯಾಗಿದೆ ಅಂತ ಅದು ಚಪ್ಪರಿಸಿ ತಿನ್ನೋದಿಲ್ಲ ಅಂತ. ಅದಕ್ಕೆ ಬೇವೇ ಬೇಕಾಗ್ತದಂತ, ಕಹಿಯಾದ್ದೇ ಬೇಕಾಗ್ತದಂತ. ವಾಸ್ತವಿಕವಾಗಿ ಒಂಟೆ ಹಾಗೆ ಮಾಡ್ತದೋ ಇಲ್ಲೋ ಗೊತ್ತಿಲ್ಲ, ಅಂತೂ ಅವೆಲ್ಲ ಒಂದೊಂದು ಪ್ರಾಣಿಗಳ ಸ್ವಭಾವಕ್ಕೆ ಸಂಕೇತ ಅಷ್ಟೇ. ಎಲ್ಲ ಪ್ರಾಣಿಗಳು ಹಾಗೆ ಇರ್ತಾವಂತಿಲ್ಲ. ಇನ್ನೊಂದು ಕಡೆ ಹೇಳ್ತಾರೆ, ಒಂಟೆಗೆ ಬಾಳೆಹಣ್ಣು ಬೇಕಾಗೋದಿಲ್ಲ, ಬಾಳೆಹಣ್ಣು ಕೊಟ್ಟರು ಅದನ್ನ ಬಿಟ್ಟು ಅದು ಮುಳ್ಳು ಅಂತ ಯಾವ ಗಿಡ ಇರ್ತದೆ ಅದನ್ನೇ ಅರಸಿ ಅಲ್ಲೇ ಹೋಗಿ ಅದನ್ನೇ ತಿಂತದೆ ಅಂತ. ಅಂತೂ ಸಾರವನ್ನು ಬಿಟ್ಟು ಅಸಾರವನ್ನೇ, ತಪ್ಪನ್ನೇ ಗ್ರಹಿಸಿ ಅದನ್ನೇ ದೊಡ್ಡದು ಮಾಡುವವನು ಒಂಟೆ ವರ್ಗದ ಶ್ರೋತೃ. ಇನ್ನೂ ಅನೇಕ ಥರದ ಶ್ರೋತೃಗಳಿದ್ದಾರೆ. ಕೆಲವರು ದುಂಬಿಗಳಂತೆ, ಕತ್ತೆಗಳಂತೆ, ಇನ್ನೂ ಅನೇಕ ಥರದ ಶ್ರೋತೃಗಳಿದ್ದಾರೆ. ಅಲ್ಲಿ ಮಧುಕರ ವೃತ್ತಿ ಅಂತ ಇನ್ನೊಂದು ಹೇಳ್ತಿರ್ತಾರೆ. ಮಧುಕರ ವೃತ್ತಿ ಅಂದ್ರೆ, ಮಧುಕರ ವೃತ್ತಿ ಅನ್ನೋದು ಬಲುಜನ್ನದು ಅಂತ ದಾಸರು ಅದನ್ನು ಹಾಡಿಯೂ ಇದ್ದಾರೆ. ಜೇನು ಎಲ್ಲ ಕಡೆ ಹೋಗಿ ಸಂಚಾರ ಮಾಡಿ ಅಲ್ಲಿರೋದನ್ನೆಲ್ಲ ಅರ್ಥ ಮಾಡಿಕೊಂಡು ಅಲ್ಲಿ ಒಂದೊಂದು ಬೇರೆ ಬೇರೆ ಹೂವಿನಲ್ಲಿರೋ ಮಕರಂದವನ್ನೆಲ್ಲ ತಂದು ಜೇನುತುಪ್ಪ ತಯಾರು ಮಾಡ್ತಿರ್ತದೆ. ಹಾಗೆ ದುಂಬಿ ಅಂತ ಶ್ರೋತೃನೂ ಒಂದು. ಮತ್ತೆ ಕತ್ತೆಗಳಂತ ಕೆಲವು ಶ್ರೋತೃಗಳಿರ್ತಾರೆ. ಅವರಿಗೆ ಕೆಟ್ಟದನ್ನ ಹೇಳಿದ್ರು ಒಂದೇ, ಒಳ್ಳೇದನ್ನ ಹೇಳಿದ್ರು ಎಲ್ಲ ಒಂದೇ. ಅನ್ಯೇಪಿ ಬಹವೋ ಭೇದಾಹ ದ್ವಯೋಹೋ ಭೃಂಗ ಖರಾದಯ ವಿಜ್ಞೇಯ ತತ್ತದಾಚಾರೈ ತತ್ತತ್ ಪ್ರಕೃತಿ ಸಂಭವೈ. ಎಲ್ಲನೂ ನಾವು ಈ ಗ್ರಂಥದಲ್ಲಿ ವರ್ಣನೆ ಮಾಡಿ ಹೇಳೋದು ಕಷ್ಟ. ಅವ್ರವ್ರ ಸ್ವಭಾವವನ್ನು ನೀವೇ ಗಮನಿಸಿ ಅವ್ರು ಯಾವ ವರ್ಗಕ್ಕೆ ಸೇರಿದವರು ಅಂತ ನೀವೇ ತಿಳ್ಕೊಳ್ಬೇಕಷ್ಟೆ. ದುಂಬಿಯ ವರ್ಗಕ್ಕೆ ಸೇರಿದವನು ಮಧುರವಾದಂತಹ ರಸವನ್ನು ಉಂಡು ಮಧುರವಾಗಿ ಅದು ತಾನು ಧ್ವನಿ ಮಾಡ್ತಿರ್ತದೆ. ಈ ಪತಂಗಗಳು ಜೇನುನೊಣ ಆದರೆ ಜೇನು ತುಪ್ಪವನ್ನೇ ತಯಾರು ಮಾಡ್ತದೆ. ಹಾಗೆ ಉತ್ತಮ ವರ್ಗದ ಶ್ರೋತೃ ಪ್ರವಚನದ ಸಾರವನ್ನು ಗ್ರಹಿಸಿ ಅದನ್ನು ಪ್ರಶಂಸೆ ಮಾಡ್ತಾನೆ, ಮನೆಗೆ ಬಂದು ಹೇಳ್ತಾನೆ. ಆಪ್ತೇಷ್ಟರಿಗೆ ಅದನ್ನ ಹೀಗೆ ಕೇಳಿ ಬಂದೆ, ಬಹಳ ಚೆನ್ನಾಗಿ ಅನಿಸ್ತು ಅಂತ ಹೇಳ್ತಾನೆ. ಕತ್ತೆಗೆ ನೀವು ಸಂಗೀತ ಕೇಳಿಸಿದ್ರು ಅದು ಮತ್ತೆ ತಾನು ಅರಚವಾಗಿ ಕೆಟ್ಟ ಶಬ್ದದಿಂದಲೇ ಅರಚುತ್ತದೆ. ಹಾಗೆ ಅಧಮ ಒಳ್ಳೆಯ ಪ್ರವಚನವನ್ನು ಕೇಳಿದ್ರು ಕೂಡ ತಾನು ಮಾತ್ರ ತನ್ನ ಸ್ವಭಾವಕ್ಕನುಸಾರವಾಗಿ ವರ್ತಿಸ್ತಾನೆ. ಉತ್ತಮ ಶ್ರೋತೃ ಏನ್ ಮಾಡ್ತಾನೆ, ಅಲ್ಲಿ ಬಂದವನು ಅಭಿಮುಖಂ ಪ್ರಣಮ್ಯ ಅಲ್ಲಿರುವ ಪುಸ್ತಕ, ವೇದವ್ಯಾಸರ ಪೀಠ ಇತ್ಯಾದಿಗಳಿಗೆ ನಮಸ್ಕಾರ ಮಾಡ್ತಾನೆ. ನಮ್ರತೆಯಿಂದ ಕೈ ಮುಗಿದು ಕುತ್ಕೋತಾನಂತ. ಎಲ್ಲಾ ಮಾತುಗಳನ್ನು ಬಿಟ್ಟು ಕೇವಲ ಭಗವಂತನ ಕಥಾ ಮಾತ್ರ ಕೇಳಬೇಕು ಅಂತ ಆಸಕ್ತನಾಗಿರ್ತಾನೆ. ಮತ್ತೆ ಪ್ರವಚನ ಹೇಳುವವನು ಗುರು ತಾನು ಶಿಷ್ಯ ಅಂತ ಭಾವಿಸಿ ಅದನ್ನು ಮೆಲುಕು ಹಾಕ್ತಾನೆ. ಮನೆಗೆ ಹೋದ್ಮೇಲೂ ಕೂಡ ಶಿಷ್ಯೋ ವಿಶ್ವಸಿತ ಅನುಚಿಂತನ ಪರಹ ಪ್ರಶ್ನೆ ಅನಿರುಕ್ತ ಶುಚಿ. ಮತ್ತೆ ಸ್ವಚ್ಛವಾದ ಮನಸ್ಸಿನವನಾಗಿರ್ತಾನೆ, ಭಗವಂತನಿಗೆ ಪ್ರಿಯನಾಗಿರ್ತಾನೆ, ಅಂಥವನೇ ಉತ್ತಮ ಶ್ರೋತೃ ಏನಿದ್ರು. ಆದ್ರಿಂದ ಉತ್ತಮ ಶ್ರೋತೃಗಳಾಗುವಂತಹ ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾರೆ. ಹೀಗಿದು ಪದ್ಮಪುರಾಣಕ್ಕನುಸಾರವಾಗಿ, ಸ್ಕಂದ ಪುರಾಣಕ್ಕನುಸಾರವಾಗಿ ಆಯ್ತು. ಗರುಡ ಪುರಾಣದಲ್ಲಿ ಕೂಡ ಒಂದೆರಡು ಶ್ಲೋಕಗಳ ಭಾಗವತ ಮಹಾತ್ಮ ಬಂದಿದೆ. ಈ ಭಾಗವತ ಮಹಾತ್ಮವನ್ನ ಆಚಾರ್ಯರು, ಮಧ್ವಾಚಾರ್ಯರು ತಾವು ಭಾಗವತಕ್ಕೆ ವ್ಯಾಖ್ಯಾನ ಮಾಡುವಾಗ ಭಾಗವತ ತಾತ್ಪರ್ಯ ಎಂಬ ತಮ್ಮ ಹೆಸರಿನ ವ್ಯಾಖ್ಯಾನದಲ್ಲಿ 1ನೇ ಸ್ಕಂದದಲ್ಲೇ 1ನೇ ಅಧ್ಯಾಯದಲ್ಲೇ ಮೊದಲನೇ ಶ್ಲೋಕದಲ್ಲೇ ಈ ಒಂದು ಗರುಡ ಪುರಾಣದ ಶ್ಲೋಕವನ್ನು ಕೂಡ ಹೇಳಿದ್ದಾರೆ. ಮುಂದೆ ಭಾಗವತ ತಾತ್ಪರ್ಯ ನಾವು ನೋಡುವಾಗ ಅದನ್ನು ನೋಡ್ತೀವಿ. ಗರುಡ ಪುರಾಣದ ಮಹಾತ್ಮ್ಯ ಕೇಳಬೇಕು ಅಂತ ಕೂತಾಗ ಸ್ಕಂದ ಪುರಾಣ, ಪದ್ಮಪುರಾಣ, ಸ್ಕಂದ ಪುರಾಣ ಮತ್ತು ಗರುಡ ಪುರಾಣದನ್ನು ನೋಡ್ಬೇಕಷ್ಟೆ. ಗರುಡ ಪುರಾಣ ಕೆಲವರು ತಿಳ್ಕೊಂಡಿದ್ದಾರೆ, ಯಾರು ಸತ್ತಾಗ ಮಾತ್ರ ಹೇಳಬೇಕಾದ ಪುರಾಣ. ಸತ್ತ ಕೂಡಲೇ ಆ ಕ್ರಿಯಾ ಮಾಡ್ಲಿಕ್ಕೆ ತೊಡಗ್ತಾರಲ್ಲ ಅವ್ರು ಉತ್ತರಾಧಿಕಾರಿಗಳು, ಅಲ್ಲಿ 2-3ನೇ ದಿವಸದಿಂದ ಒಂದು 5-6 ದಿವಸ ಗರುಡ ಪುರಾಣ ಹೇಳಿಸ್ಬೇಕು ಅಂತ ಒಂದು ಸಂಪ್ರದಾಯ. ಆವಾಗ ಮಾತ್ರ ಹೇಳಬೇಕು ಅಂತ ಅನೇಕ ಜನ ತಿಳ್ಕೊಂಡಿರ್ತಾರೆ. ಯಾರು ಆ ಥರ ತೀರ್ಕೊಂಡಿದ್ದಾಗ ಗರುಡ ಪುರಾಣ ಕೇಳಬೇಕು, ಶ್ರದ್ಧಾದಿಂದ ಕೇಳ್ಬೇಕು ಅವಾಗ. ಯಾಕಂದ್ರೆ ಆ ಸಂದರ್ಭದಲ್ಲಿ ಮನುಷ್ಯ ಮಾಡುವ ಪಾಪಗಳಿಗೆ ಏನೇನು ಶಿಕ್ಷಾ ಅಂತೆಲ್ಲ ವರ್ಣನೆ ಇದೆ. ಅದನ್ನೆಲ್ಲ ಕೇಳಿದ್ರೆ ಜಗತ್ತೆಲ್ಲ ಅಶಾಶ್ವತ ಅನ್ನುವ ಎಚ್ಚರ ನಮಗೂ ಆಗ್ತದೆ. ನಮ್ಮ ತಂದೆ ತಾಯಿ ತೀರ್ಕೊಂಡ್ರು, ಅಜ್ಜ ಅಜ್ಜಿ ತೀರ್ಕೊಂಡ್ರು, ನಮ್ಮ ಕಾಲನೂ ಏನು ದೂರ ಇಲ್ಲ, ಬಹಳ ಈ ಜಗತ್ತಿನಲ್ಲಿ ಆಸಕ್ತಿ ಬೇಡ ಅನ್ನುವಂಥ ಒಂದು ವೈರಾಗ್ಯ ಮೂಡುತ್ತದೆ. ಆದರೆ ಬಹುತೇಕ ಜನರಿಗೆ ಏನಾಗಿರ್ತದೆ, ಆ ಸಂದರ್ಭದಲ್ಲಿ, ಒತ್ತಡದ ಸಂದರ್ಭದಲ್ಲಿ ಅದನ್ನ ಕೇಳಲಿಕ್ಕೆ ಆಗ್ತಿರೋದಿಲ್ಲ ಅವರಿಗೆ. ಇನ್ನು ಕೆಲವು ಕಡೆ ನಾವು ನೋಡಿದ್ದಿದೆ, ಪುರಾಣ ಯಾರೋ ಗರುಡ ಪುರಾಣ ಹೇಳ್ತಿರ್ತಾರೆ, ಮುಖ್ಯ ಯಜಮಾನ ಅಂತ ಒಬ್ಬ ಇರ್ತಾನಲ್ಲ, ತಂದೆನೋ ತಾಯಿನೋ ತೀರ್ಕೊಂಡಿದ್ರು ಅವರ ಉತ್ತರಾಧಿಕಾರಿ ಮಗ, ಅವನೆಲ್ಲ ಅಲ್ಲೆಲ್ಲ ಓಡಾಡ್ತಿರ್ತಾನೆ. ನಾಳೆ ಏನು ಮಾಡಬೇಕು, ನಾಡ್ದು ಏನು ಮಾಡಬೇಕು, ಏನೇನು ವ್ಯವಸ್ಥೆ ಅಂತ. ಕೇಳೋರು ಇನ್ಯಾರೋ ಇರ್ತಿರ್ತಾರೆ. ಇಂಥವೆಲ್ಲ ಆಭಾಸಗಳಲ್ಲಿ ಆಗ್ತಿರ್ತವೆ. ಅದಕ್ಕೆ
ವಾಸ್ತವಿಕವಾಗಿ ಸಮಾಧಾನ ಚಿತ್ತರಾಗಿ ಗರುಡ ಪುರಾಣ ಕೇಳುವುದಿದ್ರೆ ಆಮೇಲೆ ಕೇಳಬೇಕು. ಆವಾಗಲೂ ಕೇಳಬೇಕು, ಸಂಪ್ರದಾಯಕ್ಕನುಸಾರವಾಗಿ ತೀರ್ಕೊಂಡಿದ್ದಾಗ ಆ ಸಂದರ್ಭದಲ್ಲೂ ಕೇಳಬೇಕು, ಆಮೇಲೂ ಕೇಳಬೇಕು. ಗರುಡ ಪುರಾಣ ಯಾರು ತೀರ್ಕೊಂಡಾಗ ಮಾತ್ರ ಕೇಳಬೇಕು ಅನ್ನೋ ಭ್ರಮ ಇರಬಾರ್ದು. ಎಲ್ಲಾ ಪುರಾಣಗಳು ವೇದವ್ಯಾಸರು ಮದ್ವಯಂ ಭದ್ವಯಂ ಚೈವ ಭ್ರತ್ರಯಂ ವಚತುಷ್ಟಯಂ ಅನಾಪಲಿಂ ಗಕೂಸ್ಕಾನಿ ಪುರಾಣಾನಿ ಪ್ರಚಕ್ಷತೆ ಅಂತ 18 ಪುರಾಣಗಳನ್ನು ಈ ಒಂದು ಶ್ಲೋಕದಲ್ಲಿ ಸಂಗ್ರಹ ಮಾಡಿದ್ದಾರೆ. ಮದ್ವಯಂ ಮತ್ಸ್ಯ ಪುರಾಣ, ಮಾರ್ಕಂಡೇಯ ಪುರಾಣ. ಭದ್ವಯಂ ಭವಿಷ್ಯ, ಭಾಗವತ. ಭದಿಂದ ಪ್ರಾರಂಭ ಆಗುವ 2 ಪುರಾಣ, ಭವಿಷ್ಯ ಮತ್ತು ಭಾಗವತ. ಬೃಹತ್ರಯಂ ಬ್ರಹ್ಮ, ಬ್ರಹ್ಮಾಂಡ, ಬ್ರಹ್ಮವೈವರ್ತ ಅಂತ 3 ಪುರಾಣಗಳು. ಚತುಷ್ಟಯಂ ವರಾಹ, ವಿಷ್ಣು, ವರಾಹ ಪುರಾಣ, ವಿಷ್ಣು ಪುರಾಣ, ವಾಮನ ಪುರಾಣ, ವಾಯು ಪುರಾಣ ಅಂತ ವಕಾರದಿಂದ ಪ್ರಾರಂಭ ಆಗುವ 4 ಪುರಾಣಗಳು. ಅಂದ್ರೆ ಅಗ್ನಿ ಪುರಾಣ, ನಾ ಅಂದ್ರೆ ನಾರದ ಪುರಾಣ, ಪ ಅಂದ್ರೆ ಪದ್ಮ ಪುರಾಣ, ಲಿಂ ಅಂದ್ರೆ ಲಿಂಗ ಪುರಾಣ, ಗ ಅಂದ್ರೆ ಗರುಡ ಪುರಾಣ, ಕು ಅಂದ್ರೆ ಕೂರ್ಮ ಪುರಾಣ, ಸ್ಕ ಅಂದ್ರೆ ಸ್ಕಂದ ಪುರಾಣ. ಆ ಪುರಾಣಗಳು ಒಂದೊಂದು ಮೊದಲನೇ ಅಕ್ಷರ. ಅನಾಪಲಿಂ ಗಕೂಸ್ಕಾನಿ ಅಂತ ಈ ತರ ಒಟ್ಟು 18 ಪುರಾಣಗಳಿವೆ. ಒಂದಿಷ್ಟು ಉಪಪುರಾಣಗಳು ಇವೆ. ಆದ್ರೆ ಅದರಲ್ಲಿ ಗರುಡ ಪುರಾಣನೂ ಒಂದು. ಯಾವುದೋ ಅಮಂಗಲ ಅಲ್ಲ ಅದು, ಬೇರೆ ಎಲ್ಲ ಸಂದರ್ಭದಲ್ಲೂ ಕೂಡ ಕೇಳಬೇಕಾದದ್ದೇ. ಅಲ್ಲಿ ಏನು ಹೇಳ್ತದೆ ಗರುಡ ಪುರಾಣದಲ್ಲಿ? ಭಾಗವತ ತಾತ್ಪರ್ಯದಲ್ಲಿ ಮಧ್ವಾಚಾರ್ಯರು ಹೇರಳವಾಗಿ ಗರುಡ ಪುರಾಣದಿಂದ ಶ್ಲೋಕಗಳನ್ನು ಉದ್ಧರಿಸ್ತಾರೆ. ಈ ಭಾಗವತ ಇದೆಯಲ್ಲ, ಇದೆಲ್ಲ ಅರ್ಥೋಜಂ ಬ್ರಹ್ಮಸೂತ್ರಾಣ, ಬ್ರಹ್ಮಸೂತ್ರದ ಅರ್ಥ ಇದು. ಬ್ರಹ್ಮಸೂತ್ರ ಅಂದ್ರೆ ಏನು? ವೇದವ್ಯಾಸರು ಈಗ 5000 ವರ್ಷದ ಹಿಂದೆ ಪಾಂಡವರಿಗಿಂತ ಮುಂಚೆ ಅವತರಿಸಿದ್ರು. ಪಾಂಡವರಿಗೂ ವೇದವ್ಯಾಸರಿಗೂ ಸುಮಾರು 550 ವರ್ಷದ ವ್ಯತ್ಯಾಸ. ಪಾಂಡವರ ಕಾಲದಲ್ಲೂ ಇದ್ರು, ಮಹಾಭಾರತ ರಚನೆ ಮಾಡಿದ್ರು. ಮಹಾಭಾರತದ ಕರ್ತಾನೂ ಹೌದವರು, ಹಾಗೆ ಮಹಾಭಾರತದ ಪಾತ್ರವೂ ಹೌದು ವೇದವ್ಯಾಸ. ಅವರು ಭಾರತ ಇತ್ಯಾದಿ ಗ್ರಂಥಗಳನ್ನು ರಚನೆ ಮಾಡಿದ್ರು, ಪುರಾಣ ರಚನೆ ಮಾಡಿದ್ರು. ಆಮೇಲೆ ವೇದ ಶಾಸ್ತ್ರ ಎಲ್ಲ ಕಲಸ ಮೇಲೋಗರಾಗಿಬಿಟ್ಟಿತ್ತು. ಅದನ್ನೆಲ್ಲ ಮತ್ತೆ ವ್ಯವಸ್ಥೆಗೆ ಬದ್ಧ ಮಾಡಿದರು. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಅಂತ. ಮುಂದೆ ಅವುಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಏನು ಮಾಡಬೇಕು ಅಂತ ಜನರಿಗೆ ಗೊಂದಲ ಆದಾಗ ಕೆಲವು ಫಾರ್ಮುಲಾಗಳನ್ನು ಕೊಟ್ಟರು. ಫಾರ್ಮುಲಾ ಅಂದ್ರೆ ಸೂತ್ರ. ಒಂದು ಫಾರ್ಮುಲಾ ಇದ್ರೆ ಅಂಥದನ್ನು ಅನೇಕ ಕಡೆ ಅನ್ವಯಿಸಿ ಅರ್ಥ ನಾವು ಮಾಡ್ಕೋತೀವಲ್ಲ, ಹಾಗೆ ಬ್ರಹ್ಮಸೂತ್ರಗಳು ಸುಮಾರು 562, 564 ಬ್ರಹ್ಮಸೂತ್ರಗಳು. ಅವುಗಳ ಮೂಲಕ ಶಾಸ್ತ್ರ ಹೇಗೆ ತಿಳ್ಕೋಬೇಕು ಅಂತ ಒಂದು ಮಾರ್ಗದರ್ಶನ. ಆ ಬ್ರಹ್ಮಸೂತ್ರಗಳು ತುಂಬ ಸಣ್ಣದು, ಒಂದು 564 ಸೂತ್ರಗಳು. ಒಂದೊಂದು ಸೂತ್ರ ಅಂದ್ರೆ ಒಂದು 4-6 ಶಬ್ದಗಳಿರುವಂಥ ಸೂತ್ರ ಅಷ್ಟೇ. ಸೂತ್ರ ಅಂದ್ರೆ ಸಂಕ್ಷಿಪ್ತವಾಗೇ ಇರ್ತಿರ್ತದೆ. ಆ ಬ್ರಹ್ಮಸೂತ್ರಗಳಿಗೆ ಹೇಗೆ ಅರ್ಥ ಮಾಡಬೇಕು ಅಂತ ತೋರಿಸಿಕೊಡೋದು ಈ ಭಾಗವತದಲ್ಲಿದೆ. ಭಾಗವತ ಹೇಳುವುದೆಲ್ಲ ಬ್ರಹ್ಮಸೂತ್ರವನ್ನ ಸಂಕ್ಷಿಪ್ತವಾಗಿ ಬ್ರಹ್ಮಸೂತ್ರ ಹೇಳಿದ್ದನ್ನ ಭಾಗವತ ಅದನ್ನು ವಿವರಿಸಿ ಹೇಳಿದೆ. ಮೊದಲನೇ ಪದ್ಯದಲ್ಲೇ ಜನ್ಮಾದ್ಯಸೇತ ಅಂತ ಬಂದಿದ್ದು. ಜನ್ಮಾದ್ಯಸೇತೋನ್ವಯಾದಿತರತಶ್ಚಾಧ್ಯೇಶ್ವಭಿಜ್ಞ ಸ್ವರಾಟ್ ಅಂತ ಭಾಗವತದ ಮೊದಲನೇ ಶ್ಲೋಕ ಅದು. ಬ್ರಹ್ಮಸೂತ್ರದಲ್ಲಿ ಬ್ರಹ್ಮನ ಬಗ್ಗೆ ಜಿಜ್ಞಾಸೆ ಮಾಡ್ರಿ ಅಂತ ಹೇಳ್ತಾರೆ ಮೊದಲು. ಪರಮಾತ್ಮನ ಬಗ್ಗೆ ಜಿಜ್ಞಾಸೆ ಮಾಡ್ರಿ. ಅದೇನು ಪರಮಾತ್ಮನ ಬಗ್ಗೆ ಹೇಗೆ ಜಿಜ್ಞಾಸೆ ಮಾಡೋದು ಅಂದ್ರೆ, ಅದಕ್ಕೆ ಜನ್ಮಾದ್ಯಸೇತಃ ಜಗತ್ತಿನ ಉತ್ಪತ್ತಿ, ಅದರ ಪಾಲನೆ, ಅದರ ನಾಶ, ಜಗತ್ತಿಗೆ ಮುಂದೆ ಮೋಕ್ಷ ಕೊಡೋದು ಇತ್ಯಾದಿ ಎಲ್ಲ ಯಾರು ಮಾಡ್ತಾರೆ ಅವನನ್ನೇ ಬ್ರಹ್ಮ ಅಂತ ತಿಳ್ಕೊಳ್ರಿ ಅಂತ ಮುಂದಿನ ಸೂತ್ರ. ಅಲ್ಲಿ ಅಸ್ಯ ಈ ಜಗತ್ತಿನ ಜನ್ಮಾದಿ ಸೃಷ್ಟಿ ಪಾಲನೆ ನಾಶ ಯಾರಿಂದ ನಡೀತದೋ ಅವನೇ ಬ್ರಹ್ಮ, ಅವನನ್ನೇ ತಿಳ್ಕೊಳ್ರಿ, ತಿಳಿಯೋ ಪ್ರಯತ್ನ ಮಾಡ್ರಿ ಅಂತ ಬ್ರಹ್ಮಸೂತ್ರ ಹೇಳಿದೆ. ಜನ್ಮಾದ್ಯಸೇತಃ ಅಂತ ಅಲ್ಲೇನು ಶಬ್ದಗಳಿವೆ ಅದೇ ಶಬ್ದಗಳನ್ನೇ ಭಾಗವತ ಮೊದಲನೇ ಶ್ಲೋಕ ತಗೊಂಡಿದೆ. ಆದ್ರಿಂದ ಬ್ರಹ್ಮಸೂತ್ರದ ವ್ಯಾಖ್ಯಾನ ರೂಪ ಇದು. ಮತ್ತೆ ಮಹಾಭಾರತದ ರಚನೆ ಮೊದಲು. ಮಹಾಭಾರತ ರಚನೆ ಆದ ಮೇಲೆ ಇನ್ನೂ ವೇದವ್ಯಾಸಿಗೆ ಸಮಾಧಾನ ಆಗಲಿಲ್ಲ ಅಂತ ಕಾಣಿಸ್ಕೊಂಡು ಭಾಗವತ ರಚನೆ ಮಾಡಿದರು. ಆದ್ದರಿಂದ ಮಹಾಭಾರತದ ಕಡೆ ಮಹಾಭಾರತದಲ್ಲಿರುವ ಕೆಲವು ಅರ್ಥಗಳನ್ನು ಹೇಗೆ ತಿಳ್ಕೊಳ್ಬೇಕು ಅಂತ ತೋರಿಸಿಕೊಟ್ಟಿದೆ ಈ ಭಾಗವತ. ಭಾರತಾರ್ಥ ವಿನಿರ್ಣಯ. ಭಾರತವನ್ನು ಓದುವಾಗ ಭಾಗವತದ ಸಹಾಯ ಇಟ್ಕೋಬೇಕು. ಗಾಯತ್ರಿ ಭಾಷ್ಯ ರೂಪೋತ್ಸವ, ಗಾಯತ್ರಿ ಮಂತ್ರದ ವ್ಯಾಖ್ಯಾನ ರೂಪ ಆಗಿದೆ ಇದು. ಅದನ್ನ ಮುಂದೆ ನೋಡ್ತೇವೆ. ವೇದಾರ್ಥ ಪರಿಬ್ರಹ್ಮಿತ, ಅನೇಕ ಕಡೆ ವೇದದ ಅರ್ಥಗಳನ್ನೆಲ್ಲ ಹೇಗೆ ನಾವು ಮಾಡಬೇಕು ಅಂತ ವ್ಯಾಖ್ಯಾನ ಮಾಡಿ ತೋರಿಸ್ತದೆ. ಪುರಾಣಾನಾಂ ಸಾರ ರೂಪ, 18 ಪುರಾಣಗಳಿವೆ. ಆದರೆ ಎಲ್ಲಾ ಪುರಾಣಗಳನ್ನು ಓದಲಿಕ್ಕಾಗೋದಿಲ್ಲ ನಮಗೆ. ಅಲ್ಪಶ್ಚ ಕಾಲ ಬಹವಶ್ಚ ವಿದ್ಯಾ ಯತ್ ಸಾರಭೂತಂ ತದುಪಾಸಿತವ್ಯಂ.
ನಮಗೆ ಆಯುಷ್ಯವೇ ಮೊದಲು ಬಹಳ ಕಡಿಮೆ. ಅಂಥದ್ರಲ್ಲಿ ವಿದ್ಯೆಗಳು ಬಹಳ ಇವೆ. ಏನು ಕೇಳಬೇಕು ಅಂತ ಹೊರಟಾಗ ದೊಡ್ಡ ಗ್ರಂಥ ಪಟ್ಟಿನೇ ನಮ್ಮ ಕಣ್ಣೆದುರಿಗೆ ಬರ್ತದೆ. ಹಾಗಾದ್ರೆ ಏನು ಮಾಡಬೇಕು ಅಂತ ಈಗ ಪ್ರಶ್ನೆ ಬಂದಾಗ ಅದರಲ್ಲಿ ಸಾರಭೂತವಾದನ್ನು ಅಧ್ಯಯನ ಮಾಡಬೇಕು. 18 ಪುರಾಣಗಳು ಎಲ್ಲದರದ್ದು ಗೋಜಿಗೆ ಹೋಗಬೇಡ್ರಿ. ಭಾರತ, ಭಾಗವತ ಇಂಥ ಕೆಲವು ಗ್ರಂಥಗಳನ್ನಾದರೂ ಅಧ್ಯಯನ ಮಾಡಿರಿ. ಯಾಕಂದ್ರೆ ಮುಂದೆ ಭಾಗವತದಲ್ಲಿ ಆ ಒಂದು ಶ್ಲೋಕ ಬರ್ತದೆ, ಪುಂಸೋ ವರ್ಷಶತಂ ಹಿ ಆಯು. ಮ್ಯಾಕ್ಸಿಮಮ್ ನಾವು 100 ವರ್ಷ ಬದುಕೇವು. 100 ವರ್ಷ ಬದುಕುವವ್ರ ಸಂಖ್ಯೆ ಕಡಿಮೆ. ತದದ್ಧಂಚ ಅಧಿತಾತ್ಮನಃ ನಿಷ್ಫಲಂ ಯದಸೌ ಶೀಯತೆ. ಅದರ ಅರ್ಧ ವ್ಯರ್ಥ ಆಗಿ ಹೋಗ್ತದಂತೆ. ಯಾಕೆಂದ್ರೆ ನಿದ್ರೆ, ಆಲಸ್ಯ, ಆಯಾಸದ ಕಾರಣದಿಂದ ಹೊರಟೋಗಿಬಿಡ್ತದೆ. ಸಣ್ಣ ವಯಸ್ಸಿನಲ್ಲಿ ನಿದ್ರೆ ಹೆಚ್ಚು ಬರ್ತಿರ್ತದೆ. ಮಕ್ಕಳು ಸಾಮಾನ್ಯವಾಗಿ 18-20 ತಾಸು ಮಲ್ಕೊಂಡೇ ಇರ್ತಿರ್ತಾರೆ. ಮುಂದೆ ಹೋದಂಗೆ ನಿದ್ರೆ ಕಡಿಮೆ ಆಗ್ತದೆ, ಆದ್ರೆ ಆಯಾಸ ಆಗ್ತಿರ್ತದೆ. ಅಂತೂ ಯಾವ್ದಾದ್ರು ಒಂದು ಕಾರಣದಿಂದ ಏನೂ ಕೆಲಸ ಮಾಡ್ಲಿಕ್ಕಾಗದೆ ಮಲ್ಕೊಂಡು ಬಿಡೋದು. ಇನ್ನೂ ಕೆಲಸ ಮಾಡುವ ವಯಸ್ಸು ಬರುವುದಕ್ಕಿಂತ ಮುಂಚೆ ದಣಿವು. ಕೆಲಸ ಮಾಡುವ ವಯಸ್ಸು ಬಂದಾಗ ಮಧ್ಯ ವಯಸ್ಸಿನ ಆ ಸಂದರ್ಭದಲ್ಲಿ ಸ್ವಲ್ಪ ಕೆಲಸ ಮಾಡ್ತಾನೆ ಮನುಷ್ಯ. ಮಾಡ್ತಾನೆ. ವಾರ್ಧಕ್ಯ ಬಂದಾಗ ಅವನಿಗೆ ನಿವೃತ್ತಿ ಕೊಡ್ತಾರೆ. ಇವನೇ ತಗೋತಾನೆ ಅಥವಾ ಕಡ್ಡಾಯವಾಗಿ ಇನ್ನೊಬ್ರು ನಿವೃತ್ತಿ ಕೊಡ್ತಾರೆ. ಆವಾಗ ಮತ್ತೆ ದಣಿವು. ಅಂತೂ ಒಂದು ಅರ್ಧ ಭಾಗ ಹಿಂಗೆ ಹಾಳಾಗಿ ಹೋಗ್ತದೆ. ಇನ್ನು 50 ವರ್ಷ ಮಾತ್ರ ಉಳಿದಿರ್ತದೆ. ಆ 50 ವರ್ಷದಲ್ಲಿ ಮುಗ್ಧಸ್ಯ ಬಾಲ್ಯ ಕೌಮಾರೇಹೇ ಕ್ರೀಡತೋ ಯಾತಿ ವಿಂಶತಿ. ಆ 50 ವರ್ಷದಲ್ಲಿ ಮೊದಲಿನ ಒಂದು 20 ವರ್ಷ ಏನಿದೆ ಆಯಿತು, ಮಗು ದೊಡ್ಡದಾಯಿತು, ಬೆಳಿಲಿಕ್ಕೆ ಶುರು ಮಾಡಿ ಓಡಾಡ್ಲಿಕ್ಕೆ ಶುರು ಮಾಡಿತ್ತು, ಅದರ ಆಟ ಅದು ಮತ್ತೂ ದೊಡ್ಡದಾಯಿತು, ಹದಿಹರಿಯದ ವಯಸ್ಸಿಗೆ ಬಂದು ತಲುಪಿತು. ಅದರ ಆಟ ಇದ್ದದ್ದು ಆಟೋಪ ಆಗಿಬಿಡ್ತು, ಏನೇನೋ ಮಾಡ್ಲಿಕ್ಕೆ ಶುರುವಾಯಿತು. ಮತ್ತು ಮುಂದೆ ಮದುವೆ ಮಾಡಿಕೊಂಡ. ಹೀಗೆ ಆ ಬಾಲ್ಯ ಮತ್ತು ಕೌಮಾರ, ಇನ್ನು ಮದುವೆದು ಯೌವನ ವಯಸ್ಸಿನಲ್ಲಿ ಇನ್ನೂ ಹೇಳಿಲ್ಲ ಅವರು, ಅದು ಮುಂದೆ ಬರ್ತದೆ. ಅಂತೂ ಬಾಲ್ಯ ಕೌಮಾರದೊಳಗೆ ಮುಗ್ಧನಾಗಿಬಿಟ್ಟಿರ್ತಾನೆ ಮನುಷ್ಯ, ಏನೂ ಗೊತ್ತಿರೋದಿಲ್ಲ. ಕ್ರೀಡತೋ ಯಾತಿ ವಿಂಶತಿ, ಆಟ ಆಡೋದ್ರಲ್ಲೇ 20 ವರ್ಷ ಹೋಗಿಬಿಡ್ತದೆ. ಮತ್ತು ಚಿಕ್ಕ ಮಕ್ಕಳಿಗೆ ಅವರು ಇನ್ನು ಬಾಲ್ಯದಲ್ಲೇ ಕೌಮಾರದಲ್ಲೇ ಇರ್ತಾರೆ, ಅದರಿಂದ ಅವ್ರಿಗೇನು ತಿಳಿಯೋದೇ ಇಲ್ಲ. ಅಂಥವ್ರಿಗೆ ಹೇಳಿದವ್ರಿಗೆ ಪ್ರಯೋಜನವೂ ಇಲ್ಲ. ಇನ್ನು ಮುಂದೆ ದುರಾಪೂರೇಣ ಮೋಹೇನ ಲೋಭೇನ ಚ ಬಲೀಯಸ ಶೇಷಂ ಗೃಹೇಶು ಸಕ್ತಸ್ಯ. ಯೌವನಕ್ಕೆ ಬಂದ ಕೂಡಲೇ ದೊಡ್ಡ ಮೋಹ, ಭ್ರಾಂತಿ, ಏನೋ ದೊಡ್ಡ ಸುಖನೇ ಸಿಕ್ಕಿಬಿಡ್ತದೆ ಅಂತ ಆಲೋಚನೆ. ಅಂಥದ್ರಲ್ಲಿ ತೊಡಗಿದವನಿಗೆ ಮತ್ತೊಂದಿಷ್ಟು ವರ್ಷಗಳು ಹಾಳಾಗಿ ಹೋಗ್ತವೆ. ಮುಂದೆ ವಾರ್ಧಕ್ಯ ಬರ್ತದೆ. ಜರಯಾಗ್ರಸ್ತ ದೇಹಸ್ಯ ಯಾತ್ಯಕಲ್ಪಸ್ಯ ವಿಂಶತಿ. ಮುಪ್ಪು ಹೊಕ್ಕಿತು ಅಂತಂದ್ರೆ ಮೊದಲಾದ್ರೂ ಇಂದ್ರಿಯದ ಶಕ್ತಿ ಇರ್ತದೆ, ಕಿವಿ ಕೇಳಿಸ್ತಿರ್ತದೆ, ಕಣ್ಣು ಕಾಣಿಸ್ತಿರ್ತದೆ, ಓಡಾಡೋ ಶಕ್ತಿ ಇರ್ತಿರ್ತದೆ. ಮುಪ್ಪೇ ಬಂದ್ಬಿಟ್ಟಾಗ ಓಡಾಡ್ಲಿಕ್ಕೂ ಆಗೋದಿಲ್ಲ. ಅನೇಕ ಜನರಿಗೆ ಕೇಳಬೇಕು ಅಂತಿದ್ರು ಕೂಡ ಹೋಗ್ಲಿಕ್ಕೆ ಕೈಲಿ ಆಗೋದಿಲ್ಲ. ಆವಾಗ ಮತ್ತಷ್ಟು ಚಿಂತೆ, ದುಃಖ, ತಳಮಳ ಅದರಲ್ಲೇ ಹಾಳಾಗಿ ಹೋಗ್ತದೆ, ಮತ್ತೊಂದಿಷ್ಟು ಹೋಗಿಬಿಡ್ತದೆ. ಇನ್ನು ಓದೋದು ಯಾವಾಗ, ಶ್ರವಣ ಮಾಡೋದು ಯಾವಾಗ? ಮನುಷ್ಯನ ಸಮಸ್ಯೆ ಇಷ್ಟು. ಇದನ್ನು ಭಾಗವತನೇ ಹೇಳ್ತದೆ ಮುಂದೆ, ಮತ್ತೆ ನಾವು ನೋಡೋರಿದ್ದೇವೆ. ಅಂತೂ ಅಲ್ಪ ಕಾಲ ಕೇಳಬೇಕಾದ್ದು ಬಹಳ ಇದೆ. ಅದನ್ನು ಮತ್ತೊಂದು ಭಾಗವತ ಶ್ಲೋಕದಲ್ಲಿ ಹೇಳ್ತಾರೆ, ಮಂದಾಶ್ಚ ಮಂದ ಪ್ರಜ್ಞಾಶ್ಚ ಮಂದ ಭಾಗ್ಯ ಉಪದ್ರುತಾ. ಕಲಿಯುಗದಲ್ಲಿ ಇದ್ದೋ ಜನರು ಮಂದ ಪ್ರಜ್ಞಾ, ಬುದ್ಧಿ ಬಹಳ ಕಡಿಮೆ, ಓದಿದ್ರು ಅರ್ಥ ಆಗಲ್ಲ, ಕೇಳಿದ್ರು ಅರ್ಥ ಆಗೋದಿಲ್ಲ. ಮಂದ ಭಾಗ್ಯ, ಇವರು ಅದೃಷ್ಟನೇ ಕಡಿಮೆ. ಉಪದ್ರುತ, ಇದ್ರ ಮೇಲೆ ನಮ್ಗೆ ಎಷ್ಟು ಕಿರಿಕಿರಿಗಳು. ಕಿರಿಕಿರಿಗಳು ಸ್ವಾಮಿಗಳಿಗೂ ಕಿರಿಕಿರಿ ಇರ್ತವೆ, ಪಂಡಿತರಿಗೂ ಕಿರಿಕಿರಿಗಳು ಇರ್ತಿರ್ತವೆ, ಗೃಹಸ್ಥರಿಗೂ ಇರ್ತಿರ್ತವೆ, ಪ್ರವಚನ ಹೇಳುವವರಿಗೂ ಕೇಳುವವರಿಗೂ ಎಲ್ಲರಿಗೂ ಉಪದ್ರವಗಳು, ಸಾಂಸಾರಿಕ ಪೀಡೆಗಳು, ಉಪದ್ರವಗಳು ಇನ್ನು ಕಡಿಮೆ ಅಲ್ಲ. ಇಷ್ಟು ಸಮಸ್ಯೆಗಳು ಇರ್ತಿರ್ತವೆ. ಅಂಥದ್ರಲ್ಲಿ ಹೇಳಬೇಕು ಕೇಳಬೇಕು ಅಂತ ನಾವು ಸಮಯ ಮಾಡ್ಕೊಂಡು ಕೂತ್ರೆ ಅದೇ ದೊಡ್ಡದು. ಅದರಲ್ಲಿ ಯಾವುದನ್ನು ಕೇಳಬೇಕಾಗಾದ್ರೆ ಅಂದರೆ ಭಾರತ ಭಾಗವತದಂಥ ಸಾರವಾದನ್ನ ಕೇಳಬೇಕು ಅಂತ. ಹೀಗಾದ್ರೆ ಅರ್ಥ. ಪುರಾಣಾನಾಂ ಸಾರರೂಪ 12 ಸ್ಕಂಧ ಸಂಯುಕ್ತ. 100 ಅಧ್ಯಾಯಗಳು, ಇದರಲ್ಲಿ 12 ಸ್ಕಂಧಗಳು. ಸ್ಕಂಧ ಅಂದ್ರೆ ಪ್ರಧಾನವಾದ ಭಾಗಗಳು. ಅದನ್ನ ಸರ್ಗ ಅಂತ ಹೇಳ್ಬೋದು, ಏನಾದ್ರೂ ಹೇಳ್ಬೋದು. ಮಹಾಭಾರತದಲ್ಲಿ 18 ಪರ್ವ ಅಂತ ಹೇಳ್ತಾರೆ, ಇದರಲ್ಲಿ ಸ್ಕಂಧ ಅಂತ ಹೇಳ್ತಾರೆ. ಆ ಸ್ಕಂಧಗಳಲ್ಲಿ ಮತ್ತೆ 20-30 ಅಧ್ಯಾಯಗಳಿಗೆಲ್ಲ ಇರ್ತಿರ್ತವೆ. ಮತ್ತೆ ಶತವಿಚ್ಛೇದಗಳಿವೆ ಅಂತ. ವಿಚ್ಛೇದ ಅಂದ್ರೆ ಏನು ಅದನ್ನು ಮುಂದೆ ನಾವು ನೋಡೋರಿದ್ದೀವಿ. ಅದನ್ನ ಇಲ್ಲೊಂದು ಹೇಳಿಲ್ಲ. ಮತ್ತು ಶತ ಅಂದ್ರೆ ಏನು, ವಿಚ್ಛೇದ ಅಂದ್ರೆ ಏನು ಅಂತ ಪ್ರಶ್ನೆ, ಶತ ಅಂದ್ರೆ ಏನು ಅಂತ ಪ್ರಶ್ನೆ. ಶತ ಅಂದ್ರೆ 100 ನಮ್ಗೆ ಗೊತ್ತು. ಅದ್ರ ಬಗ್ಗೆ ಹಿರಿಯ ವಿದ್ವಾಂಸರು ಎಲ್ಲ ಚರ್ಚೆ ಮಾಡಿದ್ದಾರೆ.
18,000 ಶ್ಲೋಕ ಇವೆ, 12 ಸ್ಕಂಧ ಇವೆ, ಎಲ್ಲ ಸರಿ. 100 ಅಧ್ಯಾಯಗಳಿವೆ ಅಂತ ನೋಡಿದ್ರೆ ಅಧ್ಯಾಯಗಳು 100 ಇಲ್ಲ, ಅದಕ್ಕಿಂತ ಹೆಚ್ಚೇ ಇವೆ. 10ನೇ ಸ್ಕಂದದಲ್ಲೇ 100 ಅಧ್ಯಾಯಗಳು ತುಂಬಿ ಹೋಗ್ತವೆ. ಅದರಿಂದ ವಿಚ್ಛೇದ ಅಂದ್ರೆ ಏನು ಅದನ್ನು ತೀರ್ಮಾನ ಮಾಡ್ಲಿಕ್ಕೆ ಆಗಿಲ್ಲ ಸ್ಪಷ್ಟವಾಗಿ. ಅದರಿಂದ ಒಟ್ಟಾರೆ ವಿಚ್ಛೇದ ಅಂದ್ರೆ ಕಥಾ ಪ್ರಕರಣಗಳು, ನೂರಾರು ಪ್ರಕರಣಗಳಿವೆ, ನಾವು ಕೇಳಿ ಆಸ್ವಾದಿಸಬಹುದಾದ ನೂರಾರು ಪ್ರಕರಣಗಳಿವೆ. ಗ್ರಂಥ 18 ಸಹಸ್ರ, 18,000 ಶ್ಲೋಕಗಳಿವೆ. ರಾಮಾಯಣದಲ್ಲಿ 24,000 ಶ್ಲೋಕ, ಮಹಾಭಾರತದಲ್ಲಿ 1,00,000 ಶ್ಲೋಕ, ಭಾಗವತದಲ್ಲಿ 18,000 ಶ್ಲೋಕಗಳು. ಹೀಗೆ 18,000 ಶ್ಲೋಕಗಳಿಂದ ಕೂಡಿದೆ. ಇದನ್ನು ಅಧ್ಯಯನ ಮಾಡಬೇಕು ಅಂತ ಗರುಡ ಪುರಾಣ ಹೇಳಿದೆ. ಭಾಗವತ ತಾತ್ಪರ್ಯದಲ್ಲಿ ಮುಂದೆ ಮತ್ತೊಮ್ಮೆ ಇದನ್ನು ನೋಡೋರಿದ್ದೀವಿ. ಮಹಾತ್ಮ ನೋಡುವಾಗ ಈಗ ಇದನ್ನು ಪದ್ಮ ಪುರಾಣ, ಸ್ಕಂದ ಪುರಾಣದ ಜೊತೆಗೆ ಗರುಡ ಪುರಾಣದ ಮಹಾತ್ಮವನ್ನು ನೋಡಬೇಕು ಅಂತ ನೋಡಿ ಮುಗಿಸಿದ್ದೇವೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಮುಂದೆ ಭಾಗವತದ ಪ್ರವಚನ ಪ್ರಾರಂಭ ಕಾಣ್ತದೆ. ಆ ಭಾಗವತದ ಪ್ರವಚನದ ಭಾಗದಲ್ಲಿ ಉತ್ತರ ಭಾರತದ ಅಲ್ಲೇ ಉಪಲಬ್ಧ ಇರುವಂತಹ ಭಾಗವತದ ಟೆಕ್ಸ್ಟ್, ದಕ್ಷಿಣ ಭಾರತದಲ್ಲಿ ಇರುವಂಥ ಭಾಗವತದ ಟೆಕ್ಸ್ಟ್, ಇಂಥ 2-3 ಪಾಠಗಳನ್ನ ಇಟ್ಕೊಂಡು ಅದಕ್ಕೆ ಮತ್ತೆ ಬೇರೆ ಬೇರೆ ವ್ಯಾಖ್ಯಾನಗಳು, ಶ್ರೀಧರೀಯ ಅಂತ ಒಂದು ವ್ಯಾಖ್ಯಾನ, ವೀರರಾಘವೀಯ ಅಂತ ಮತ್ತೊಂದು ವ್ಯಾಖ್ಯಾನ, ವಿಜಯಧ್ವಜೀಯ ಅಂತ ಮತ್ತೊಂದು ವ್ಯಾಖ್ಯಾನ, ಯಾದವಾರ್ಯರು ಅಂತ ಮಾಡಿದ ವ್ಯಾಖ್ಯಾನ, ಸತ್ಯಧರ್ಮ ಸ್ವಾಮಿಗಳು ಮಾಡಿದ ವ್ಯಾಖ್ಯಾನ, ಮತ್ತೆ ಆಚಾರ್ಯರು ಪೂರ್ಣವಾಗಿ ವ್ಯಾಖ್ಯಾನ ಮಾಡಿಲ್ಲ, ಅಲ್ಲಲ್ಲಿ ದಿಗ್ದರ್ಶನ ಮಾಡಿದ್ದಾರೆ ಮಧ್ವಾಚಾರ್ಯರು, ಅವ್ರದ್ದೊಂದು ವ್ಯಾಖ್ಯಾನ. ಇದಲ್ಲದೆ ಭಾಗವತ ಸಾರೋದ್ಧಾರ ಅಂತ ಈಗ ನಾವು ಹಿಂದೆ ಕೇಳಿ ಮುಗಿಸಿದ್ವಲ್ಲ, ಅಲ್ಲಿ ವಿಷ್ಣು ತೀರ್ಥರು 18,000 ಶ್ಲೋಕಗಳ ಪೈಕಿ ಕೇವಲ 367 ಶ್ಲೋಕಗಳು ವ್ಯಾಖ್ಯಾನ ಮಾಡಿದ್ದಾರೆ. ಮುಂದೆ ನಾವೇನು ಭಾಗವತವನ್ನೇ ನೋಡ್ಲಿಕ್ಕೆ ಹೊರಟಾಗ ಈ ಎಲ್ಲ ಒಂದೊಂದು ಶ್ಲೋಕಗಳಿಗೆ ಬೇರೆ ಬೇರೆಯವರು ಏನು ವ್ಯಾಖ್ಯಾನ ಮಾಡ್ತಾರೆ, ಅಲ್ಲಿ ಅದೆಷ್ಟು ನಮಗೆ ಆ ಸಂದರ್ಭದಲ್ಲಿ ಅದು ಕೇಳಲಿಕ್ಕೆ ಹೇಳಲಿಕ್ಕೆ ಉಚಿತ ಅನ್ನೋದನ್ನು ಗಮನಿಸಿ ವಿಷ್ಣು ತೀರ್ಥರ ಅಭಿಪ್ರಾಯವನ್ನು ತಗೊಂಡು ಇನ್ನು ಮುಂದೆ ಅದನ್ನು ನಾವು ಶ್ರವಣ ಮಾಡುವವರಿದ್ದೇವೆ. ಅದಕ್ಕೆ ಪೂರ್ವಭಾವಿಯಾಗಿ ಮಹತ್ವ ತಿಳ್ಕೊಂಡ್ರೆ ಅದನ್ನು ಶ್ರವಣ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಆ ಶ್ರವಣ ನಮ್ಮಿಂದ ಮುಂದೆ ಏನು ನಡೆಯೋದಿದೆ ಅದನ್ನ ವಿಘ್ನ ಪರಿಹಾರಕನಾದಂಥ ಗಣೇಶ, ಮತ್ತೆ ಮಹಾಭಾರತದ ಈ ಭಾಗವತದ ಒಂದು ಪಾತ್ರ ಶಿವ ಮತ್ತು ಪಾರ್ವತಿ ಅವ್ರ ಬಗ್ಗೆನೂ ಅಲ್ಲಿ ಮುಂದೆ ಕಥಾ ಬರೋದಿದೆ. ಈ ಹನುಮಂತನ ಮತ್ತೊಂದು ರೂಪ ಭೀಮಸೇನ, ಅವನ ಬಗ್ಗೆ ಬರೋದಿದೆ. ಆ ಭೀಮಸೇನ ಮತ್ತೆ ಕೃಷ್ಣ ರುಕ್ಮಿಣಿ ಸತ್ಯಭಾಮ ಸಮೇತನಾದ ಕೃಷ್ಣನನ್ನು ಹೆಚ್ಚು ವರ್ಣನೆ ಮಾಡ್ತಾರೆ. ಅನೇಕ ಋಷಿಗಳು, ರಾಜರು, ಭಗವದ್ಭಕ್ತರು ಕಥಾ ವರ್ಣನೆ ಮಾಡ್ತಾರೆ. ಇವರೆಲ್ಲರ ಅನುಗ್ರಹ ಆಶೀರ್ವಾದಗಳಿಂದ ಅದು ಮುಂದೆ ಅನುಸ್ಯೂತವಾಗಿ ನಡೆಯಬೇಕು. ಮತ್ತೆ ಅದರಂತೆ ಇದನ್ನ ಎದುರಿಗೆ ಕೂತ್ ಕೇಳುವಂಥವ್ರು ಅಥವಾ ತಂತ್ರಜ್ಞಾನದ ನೆರವಿನಿಂದ ದೂರ ಕೂತ್ ಕೇಳುವಂಥವ್ರು ಕೂಡ ಎಲ್ಲ ಗುರು ಹಿರಿಯರು, ವಿದ್ವಾಂಸರು, ಹಿರಿಯರು, ಕಿರಿಯರು ಅವರೆಲ್ಲರೂ ಕೂಡ ನಿರ್ವಿಘ್ನವಾಗಿ ಅದು ನಡಿಬೇಕು, ಸಾರ್ಥಕವಾಗಿ ನಡಿಬೇಕು ಅಂತ ಹಾಗೆ ಎಲ್ಲರೂ ಕೂಡ ಹಾರೈಸಬೇಕು, ಆಶೀರ್ವಾದ ಮಾಡಬೇಕು ಅಂತ ಈ ಮೂಲಕ ನಿಮ್ಮೆಲ್ಲರಲ್ಲಿ ಎಲ್ಲೆದುರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕದಿರುವ ಎನ್ನ ಹೃಷಿಕೇಶನೆ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀ ಕೇಶವ. ಶ್ರೀಕೃಷ್ಣಾರ್ಪಣ ವಸ್ತು.